ಬೆಳಗಾವಿ ವಿಧಾನಸೌಧಕ್ಕೆ ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕ, ನಮ್ಮ ಪಂಚಾಯತ್ ಸಾಹೇಬರು, ನಮ್ಮ ವಿಧಾನಸೌಧ, ನಮ್ಮ ಬೆಳಗಾವಿ, ನಮ್ಮ ಉತ್ತರ ಕರ್ನಾಟಕ ನಮ್ಮ ಸಮಸ್ಯೆಗಳನ್ನು ಇಲ್ಲೇ ಕೇಳಬೇಕು, ನಮ್ಮ ಪರಿಹಾರಗಳನ್ನು ಇಲ್ಲೇ ಪಡ್ಕೊಳ್ಬೇಕು, ನಮ್ಮ ಹಕ್ಕನ್ನು ಇಲ್ಲೇ ಮಂಡಿಸಬೇಕು, ನ್ಯಾಯವನ್ನು ಇಲ್ಲೇ ಪಡೆಯಬೇಕಂತ ಉದ್ದೇಶಕ್ಕೋಸ್ಕರವೇ ಸುವರ್ಣ ವಿಧಾನಸೌಧ ಕಟ್ಟೆ ಹೋಗಬೇಕು. ಉತ್ತರ ಕರ್ನಾಟಕದವರು ಇಲ್ಲೇ ಹೋರಾಟ ಮಾಡಲಿಕ್ಕೆ ಅಂತಿಮಕ್ಕೋಸ್ಕರ ಉತ್ತರ ಕೊಟ್ಟಿಲ್ಲ. ಇವರೆಲ್ಲ ಹಳೆ ಮೈಸೂರು ಭಾಗದವರು ಇರ್ತಕ್ಕಂಥ ಏನೋ CM ಆಗಿರ್ಬೋದು, DCM ಆಗಿರ್ಬೋದು, ಇವರು ಹಳೆ ಮೈಸೂರು ಭಾಗದವರು ಉತ್ತರ ಕರ್ನಾಟಕ ಜನಪರ ಹೋರಾಟವನ್ನು ಅಂತಿಮವಾದ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ 15 ದಿವಸಗಳಿಂದ ಅವಾಗ ಸುವರ್ಣ ವಿಧಾನಸೌಧಕ್ಕೆ ಮುಖ್ಯ ಹಾಕಿದ್ದವರಿಗೆ ಅವತ್ತಿಂದ ಇವತ್ತವರೆಗೂ ನಮ್ಮೆಲ್ಲ ಪದಾಧಿಕಾರಿಗಳು ಫೋನ್ ಮಾಡೋದು, ಪೊಲೀಸ್ ಮುಖಾಂತರ ಅರೆಸ್ಟ್ಮೆಂಟ್ ಮಾಡುವಂಥದ್ದು, ನೀವು ವಾಹನ ನಂಬರ್ ಇರಲಿ, ಎಷ್ಟು ಜನ ಬರ್ತೀರಿ ಅಂತೇಳಿ ಕಳೆದ ಒಂದು ವಾರದಿಂದ ಅಂತಿಮವಾದ ಪ್ರಯತ್ನ ಮಾಡಿದ್ರು. ಆದರೂ ನಮ್ಮ ಜನ ಯಾವುದು ಹೆದರಿಕೆ ಬರಲಾರ್ದರೆ, ಯಾವುದೇ ರೀತಿ ಅಂಜಿಕೆ ಬರಲಾರ್ದು ಧೈರ್ಯವಾಗಿ ಬರಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಏನು ಮಾಡಿದ್ರು, ನೀವು ನಡೆಸುವಂಥ ಉದ್ದೇಶವನ್ನು ನಾವು ಯಾವ ಕೊಡಲಿಲ್ಲ, ಬೇರೆ ಕಡೆ ಮಾಡಿ ಉದ್ದೇಶಪೂರ್ವಕ ಬೆಳಗಾವಿ ಮಾಡಿ ಅಂತೇಳಿ ಅದನ್ನು ಒತ್ತಡಕ್ಕೆ ಪ್ರಯತ್ನ ಮಾಡಿ ನಾವೆಲ್ಲ ನೀರ ಪ್ರಾಮಾಣಿಕ ಹೋರಾಟ ಮಾಡೋಕ್ಕೆ ಶಾಂತಿ ಹೋರಾಟ ಮಾಡ್ತೀವಿ. ನಾವೆಲ್ಲಿ ಅಲ್ಲೇ ಮಾಡಿ ನೀವು ನಮ್ಮ ಮೈ ಕಸ್ಕೊಡ್ರಿ, ನಮ್ಮ ಚೇರ್ ತೆಗೆದ್ರಿ, ನಾವು ಕೊನೆಗೆ ಗುಡರ್ ಹಾಕೊಂಡಾದ್ರೂ ಸಹ ಹೋರಾಟ ಮಾಡ್ತೀವಿ ಅಂತ ಯಾವಾಗ ಖಡಕ್ ಹೇಳಿದ್ವಿ. ಮಧ್ಯಾಹ್ನ ಆಯ್ತು ಮಾಡ್ಕೊಂಡಿರೋದು. ಈ ಸಾಯಂಕಾಲ 4 ಗಂಟೆಯಿಂದ ಏನು ಮಾಡಿರಪ್ಪ ಅಂತಂದರೆ ಪಂಚಾಯತ್ ಸಾಹೇಬರು ಹೋರಾಟಕ್ಕೆ ಬರುವಾಗ ನಾವು 6 ಗಂಟೆ ನಾವು ಹೊರಗಡೆ ನಾವು